everyone, how are you all? I hope you're all doing good. I'm doing great, superb and fantastic. Of course, I'm in Coorg, so I obviously have to be fantastic and extraordinary, right? So that's what I am. So welcome to my Coorg episode. Again, wedding episode. I would come to Coorg obviously when there is some or the other occasion. ಹಬ್ಬ ಇರಬೇಕು ಅಥವಾ ಸಮ್ ಫಂಕ್ಷನ್ ಏನಾದರೂ ಫಂಕ್ಷನ್ ಇರಬೇಕು ಅಥವಾ ಮದುವೆ ಇರಬೇಕು ಅವಾಗಲೇ ವಿ ಕಮ್ ಹಿಯರ್. ಸೊ ಯಾ ನಾಟ್ ಆನ್ ಅ ವೆಕೇಶನ್, ಜಸ್ಟ್ 3 ಡೇಸ್ಗಂತ ಕೂರ್ಗಿಗೆ ಬಂದಿದ್ದೀವಿ. ಮೈ ಕಸಿನ್ ಇಸ್ ಗೆಟಿಂಗ್ ಮ್ಯಾರಿಡ್, ಸೊ ಮದುವೆಗೆ ಅಂತ ಬಂದಿದ್ದೀವಿ ನಾವು. ಸೊ ಇವತ್ತು ರಾತ್ರಿ ವೆಡ್ಡಿಂಗ್ ಆ್ಯಂಡ್ ನಾಳೆ ಅಗೇನ್. ಸೊ ಇವತ್ತು ನಾಳೆ ಡ್ಯಾಡಿ ಆಲ್ರೆಡಿ ಹೋಗಿದ್ದಾರೆ ಬೆಳಗ್ಗೆ, ಒಲೆ ಪೂಜೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಕೆಲವೊಬ್ಬರೆಲ್ಲ ಹೋಗಿ ಸ್ವಲ್ಪ ರಿಚುವಲ್ಸ್ ಎಲ್ಲ ಇರುತ್ತೆ. ನಾನು ಹೋಗಲಿಲ್ಲ, ಮಮ್ಮಿ ಕೂಡ ನನ್ನ ಜೊತೆ ಇಲ್ಲೇ ಇದ್ದಾರೆ. ಸೊ ಇವಾಗ ನಾವೆಲ್ಲ ರೆಡಿಯಾಗಿ ಹೋಗಬೇಕು. ಡ್ಯಾಡಿ ಬರೋಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಮಿನಿಮಲ್ ಒಂದು ಅರ್ಧ ಆದರೂ ರೆಡಿಯಾಗಿರಬೇಕು ನಾನು. ಇಲ್ಲ ಅಂದರೆ ಗ್ಯಾರಂಟಿ ಬೈತಾರೆ. ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಇವತ್ತು, ವಿಡಿಯೋ ಮಾಡಿಕೊಂಡು ಫೋನ್ ನೋಡ್ಕೊಂಡು ಕೂತ್ರೆ ಬಿಟ್ಬಿಟ್ಟು ಹೋಗ್ತೀನಿ, ಲೇಟ್ ಆಗುತ್ತೆ ಹಾಗೆ ಹೀಗೆ ಅಂತ ಫುಲ್ ಇನ್ಸ್ಟ್ರಕ್ಷನ್ ಆಗಿಬಿಟ್ಟಿದ್ದಾರೆ. ಹಿ ಈಸ್ ವೆರಿ ಪರ್ಟಿಕ್ಯುಲರ್ ವಿತ್ ಟೈಮಿಂಗ್. ಸೊ ಫುಲ್ಲೆಲ್ಲ ಆರ್ಮಿ ಫ್ಯಾಮ್ಲಿ ಆಗಿರೋದ್ರಿಂದ ಟೈಮಿಂಗ್ ಅಂದರೆ ಟೈಮಿಂಗ್ 9 ಅಂದರೆ 9, 6 ಅಂದರೆ 6 ಆ ಥರ. ಸೊ 5 o'clock ಅರೌಂಡ್ ಇಲ್ಲಿಂದ ಹೊರಡಬೇಕು ಅಂತ ಹೇಳಿದ್ದಾರೆ, ಇನ್ಸ್ಟ್ರಕ್ಟ್ ಮಾಡಿ ಹೋಗಿದ್ದಾರೆ. ಆಸ್ ಲೈಕ್ ಓಕೆ, ಇವಾಗ ಟೈಮ್ ಇಷ್ಟು ಕೂಡ 3 o'clock ಆಗಿದೆ ಅಷ್ಟೇ. ಬೇಬಿ ನಿದ್ದೆ ಮಾಡ್ತಿದ್ದೇನೆ, ಮಲಗಿಸ್ಬಿಟ್ಟು ಆಸ್ ಲೈಕ್ ಯಾರ ಹತ್ರನೂ ಈ ಸಲ ಬೈಸ್ಕೋಬಾರ್ದು ಅಂದ್ಬಿಟ್ಟು ಬೇಗ ರೆಡಿ ಆಗಿಬಿಡೋಣ, ಎಲ್ರಿಗಿಂತ ಮುಂಚೆ ರೆಡಿಯಾಗಿ ನಾನು ಕೂತ್ಕೊಬೇಕು ಅಂತ ಶಪಥ ಐ ಪ್ರಾಮಿಸ್ಡ್ ಮೈ ಸೆಲ್ಫ್ ಆ್ಯಂಡ್ ಐ ಆಮ್ ಗೋನಾ ಗೆಟ್ ರೆಡಿ ಅಂತ ಅಂದ್ಬಿಟ್ಟು. ಯಾ, ಸೊ ದ್ಯಾಟ್ಸ್ ಅಬೌಟ್ ಇಟ್. ಸೊ ಯಾ, ದ್ಯಾಟ್ಸ್ ದ ಅಪ್ಡೇಟ್. ಸೊ ವೆಡ್ಡಿಂಗ್ ಅಂದರೆ ಏನು, ರೆಡಿ ಆಗೋದು. ಆ್ಯಂಡ್ ಅದೇ ನನಗಂತೂ ತುಂಬ ಖುಷಿ ಕೊಡೋಂಥ ವಿಷಯ, ಯಾಕಂದರೆ ತುಂಬ ಕಡಿಮೆ ಫಂಕ್ಷನ್ ಸಿಗುತ್ತೆ, ಎಸ್ಪೆಷಲಿ ವೆಡ್ಡಿಂಗ್ ಅದು ತುಂಬ ಕಡಿಮೆ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಕ್ಲೋಸ್ ಫ್ಯಾಮಿಲಿ ವೆಡ್ಡಿಂಗ್ಸ್ ಇನ್ನೂ ಕಡಿಮೆ ಸಿಗುತ್ತೆ. ಸೊ ಆ ಥರ ಏನಾದ್ರು ಸಿಕ್ಕಿದ್ರೆ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಮೇಕ್ ಯೂಸ್ ಆಫ್ ಇಟ್. ಚೆನ್ನಾಗಿ ರೆಡಿ ಆಗಬೇಕು ಅಂತ ತುಂಬ ಇಷ್ಟ ನನಗೆ. ಸೊ ಯಾ, ಅಫ್ಕೋರ್ಸ್ ಐ ಆಮ್ ಗೋನಾ ಟೇಕ್ ಯು ಥ್ರೂ ಆಲ್ ಇನ್ ದಿಸ್ ವಿಡಿಯೋ. ಸೊ ಅಗೇನ್ ಏನದು ಥರ್ಡ್ ವೆಡ್ಡಿಂಗ್ ಎಪಿಸೋಡ್ ಅಂತ ಹೇಳ್ಬೋದು. ಆಲ್ರೆಡಿ ನನಗೆ ಟ್ವೈಸ್ ಆಲ್ರೆಡಿ ವೆಡ್ಡಿಂಗ್ ವ್ಲಾಗ್ಸ್ ನಾನು ಮಾಡಿದ್ದೀನಿ. ಬಿಕಾಸ್ ನೀವೆಲ್ಲ ಅದನ್ನು ಜಾಸ್ತಿ ಇಷ್ಟಪಟ್ಟಿರೋದ್ರಿಂದ ಐ ಥಾಟ್ ಓಕೆ, ವೈ ನಾಟ್ ವಿಲ್ ಡಾಕ್ಯುಮೆಂಟ್ ದಿಸ್ ಆ್ಯಸ್ ವೆಲ್ ಅಂತ. ಸೊ ಓಕೆ, ನೋಡೋಣ ಹೇಗಿರುತ್ತೆ ಆ್ಯಂಡ್ ಹೇಗೆ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಆಫ್ ಕೋರ್ಸ್ ಡಾನ್ಸ್ ಇಸ್ ದೇರ್. ಐ ಆಮ್ ಮೋರ್ ಎಕ್ಸೈಟೆಡ್ ಫಾರ್ ದ ವಾಲಘಾಟ್. ಸೊ ನೋಡೋಣ ಹೇಗಿರುತ್ತೆ ವೆಡ್ಡಿಂಗ್ ಆ್ಯಂಡ್ ಯಾವ ಥರ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಏನೇನು ಮಾಡ್ತೀವಿ ಎಲ್ಲ ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ತಡ ಮಾಡಿದೆ, ರೆಡಿ ಆಗ್ಬಿಟ್ಟು ಬರ್ತೀನಿ. ನಾನು ರೆಡಿ ಆಗಬೇಕು, ಆಮೇಲೆ ನಮ್ಮ ಬೇಬಿನ ರೆಡಿ ಮಾಡಿಸ್ಬೇಕು, ಎಲ್ಲ ಕೆಲಸ ಇದೆ. ಆ್ಯಂಡ್ ಲೇಟ್ ಮಾಡಿದ್ರು ಅಂತೂ ಗೊತ್ತಲ್ಲ, ಬಿಟ್ಬಿಟ್ಟು ಹೋಗ್ತಾರೆ. ಬಟ್ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನನಗೇನು ಟೆನ್ಷನ್ ಇಲ್ಲ, ಡ್ರೈವಿಂಗ್ ಬರುತ್ತೆ, ಆರಾಮಾಗಿ ಹೋಗ್ತೀನಿ. ಆದರೂ ಬೈಸ್ಕೋಬಾರ್ದು, ದ್ಯಾಟ್ಸ್ ದ ಮೇನ್ ಪಾಯಿಂಟ್. ಎಸ್ಪೆಷಲಿ ಡ್ಯಾಡಿ ತುಂಬ ಕಿರ್ಕಿರ್ ಮಾಡ್ತಾರೆ. ಲೇಟ್ ಆಯಿತು, ಟೈಮ್ ಆಯಿತು, ಹೋಗ್ಬೇಕು ಬರಬೇಕು ಅಂತ. ಆ್ಯಂಡ್ ಅದು ಡ್ಯಾಡಿದು ಕಸಿನ್ ಬ್ರದರ್ ಮಗಂದು ಮದುವೆ ಆಗಿರೋದ್ರಿಂದ ಹಿಲ್ ಬಿ ಈವನ್ ಮೋರ್ ಪರ್ಟಿಕ್ಯುಲರ್ ಅಬೌಟ್ ದ ಟೈಮಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ನಾನು ರಿಸ್ಕೇ ಬೇಡ ಅಂತ 3 ಗಂಟೆಗೆ ಶುರು ಮಾಡ್ಕೊತಾ ಇದ್ದೀನಿ. ಬ್ರೈಡು ಕೂಡ ಇನ್ನೂ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಅನಿಸುತ್ತೆ, ಅಷ್ಟು ಬೇಗ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಸೊ ರೆಡಿ ಆಗ್ಬಿಟ್ಟು ಆಮೇಲೆ ಬರೋಣ. ಸೊ ಇವತ್ತು ನಾನು ಪಿಕ್ ಮಾಡಿರೋಂಥ ಸ್ಯಾರಿ ಬಂದು ವೆರಿ ಸಿಂಪಲ್. ನನಗೆ ತುಂಬ ಸಿಂಪಲ್ ಆಗಿಯೇ ಇಷ್ಟ, ಸಿಂಪಲ್ ಆಗೇ ಬೇಕು ಅಂತ ಅಂದ್ಬಿಟ್ಟು ಲೈಟ್ ವೆಯ್ಟ್ ಆಗಿರೋ ಸ್ಯಾರಿ ಚೂಸ್ ಮಾಡಿದ್ದೀನಿ ನೈಟ್ ವೆಡ್ಡಿಂಗ್ಗೆ. ಸೊ ದಿಸ್ ಇಸ್ ಮೈ ಸ್ಯಾರಿ. ದಿಸ್ ಇಸ್ ಮೈ ಸ್ಯಾರಿ. ಆ್ಯಂಡ್ ಏನಿದೆ ಇದು, ಫುಲ್ ಪ್ಲೇನ್ ಅಲ್ಲ ಮಮ್ಮಿ? ಫುಲ್ ಪ್ಲೇನ್ ಇದೆ ಇದು. ಈ ಕಲರ್ ಇದು. ಸೊ ಈ ಥರ ಫುಲ್ ಪ್ಲೇನ್ ಇದೆ ಸ್ಯಾರಿ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಇದೆ ಕಾಂಟ್ರಾಸ್ಟ್ ಬ್ಲೌಸ್. ಆ್ಯಂಡ್ ಅದ್ರ ಜೊತೆ ಇದು ಬಂದು ಎಂತ ಇದು ವಸ್ತ್ರ ಹಿಂಗೆ ಹಾಕೊತೀವಲ್ಲ, ಹಿಂಗೆ ಹಾಕೊಂಡು ಇದೊಂದು ವಸ್ತ್ರ. ಅಯ್ಯೋ, ನನ್ನ ಡ್ಯಾಡಿ ಬಂದ್ಬಿಡ್ತೀರ ಅಂತ ಅರ್ಧ ಟೆನ್ಷನಲ್ಲಿ ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡ್ಯಾಡಿ ಬರೋಷ್ಟು ನನ್ನ ಸೀರೆ ಉಟ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ನಾನು ರೆಡಿ ಇದ್ದೇನೆ, ಯು ವಿಲ್ ಲೈಕ್ ವೆರಿ ಹ್ಯಾಪಿ. ಓಕೆ, ಸೊ ದಿಸ್ ಇಸ್ ಮೈ ಸ್ಯಾರಿ. ರೆಡಿ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ವೇಟ್ ಫಾರ್ ಇಟ್. ಗಿವ್ ಮಿ. Ta-da! ಈಗ option 1. So matching.
option 2. This goes well. Ha! Fruity. Watch Komidana. And this bangle goes here. My today's necklace. ನನ್ನ ಕ್ಯಾಮ್ರಾ ಮೇಲ್ಗಡೆ ಕೆಳಗಡೆ ಇದೆ. ನನ್ನ ಕ್ಯಾಮ್ರಾ ಕೆಳಗಿದೆ. ನಾನು ಬರ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಅ ಟ್ರೈಪಾಡ್. ಏನೇನು ಪಿಲ್ಲೋ ಎಲ್ಲ ಇಟ್ಬಿಟ್ಟು ಕ್ಯಾಮ್ರಾ ಇಟ್ಬಿಟ್ಟು ಜುಗಾಡ್ ಸೀನ್ಸ್ ಮಾಡಿದ್ದೀನಿ. ಐ ಫರ್ಗಾಟ್ ಟು ಬ್ರಿಂಗ್ ಮೈ ಟ್ರೈಪಾಡ್ ಆ್ಯಂಡ್ ಇಷ್ಟು ಶೆಕೆ ಇದೆ ಅಂದರೆ ಅಬ್ಬಾ, ಐ ಮಿಸ್ ಮೈ ಹೋಲ್ಡ್ ಹೌಸ್. ಅಲ್ಲಿ ಅಂತೂ ಚೂರು ಶೆಕೆನೇ ಆಗಲ್ಲ. ಎಂಟೈರ್ ಲೈಫ್ ಹ್ಯಾಸ್ ಬೀನ್ ದೇರ್ ವಿತೌಟ್ ಎನಿ ಫ್ಯಾನ್. ಅಷ್ಟು ವರ್ಷನೂ ಫ್ಯಾನೇ ಇರಲಿಲ್ಲ ಆ ಮನೆಯಲ್ಲಿ. ಅಲ್ಲಿ ಫ್ಯಾನೇ ಇರಲಿಲ್ಲ. 29 years ಆರ್ ಸಮಥಿಂಗ್ ಆ ಮನೆಯಲ್ಲಿದ್ದು. ಜಸ್ಟ್ ಒಂದು 2 years ಈ ಕಡೆ ಬರೋಕ್ಕೂ ಮುಂಚೆ ಅಷ್ಟೇ ಫ್ಯಾನ್ ತೊಗೊಂಡಿದ್ದು. ಅಂದರೆ ಟೇಬಲ್ ಫ್ಯಾನ್ ಅಷ್ಟೇ, ಫ್ಯಾನೇ ಇರಲಿಲ್ಲ. ಯೆಟ್ ಇಟ್ ವಾಸ್ ಸೋ ಕೂಲ್ ಆ್ಯಂಡ್ ನೈಸ್. ಇಲ್ಲಂತೂ ಇಷ್ಟು ಶೆಕೆ. ಬಟ್ ಈವ್ನಿಂಗ್ಸ್ ಅಷ್ಟೇ ಚಿಲ್ಲಾಗಿರುತ್ತೆ. ಡ್ಯೂರಿಂಗ್ ಡೇ ಟೈಮ್ 4 o'clock ಆಗಿದೆ, ಬಿಸಿಲಿದೆ, ಸಿಕ್ಕಾಪಟ್ಟೆ ಶೆಕೆ. ಯಾ, ಸೊ ವಾಟ್ ಯು ಥಿಂಕ್? ಲುಕ್ಸ್ ನೈಸ್. How much does one bindi make a difference? Face ke ನೋಡಿ, without and wow, with. Same goes with lipstick as well. Bangles ಹಾಕೊಳ್ಳೋದಂತೂ ತುಂಬಾ ಕಷ್ಟ ನನಗೆ. ರೆಗ್ಯುಲರ್ ಆಗಿ ಹಾಕಲ್ಲ, ಅದಕ್ಕೋಸ್ಕರ ವೆರಿ ಡಿಫಿಕಲ್ಟ್. What this one goes well with my blouse. So yeah, I'm back. ಅಂದ್ಕೊಂಡಿರಂಗೆ ನಾನಂತೂ ರೆಡಿಯಾಗಾಯಿತು. ಇನ್ನು ನನ್ನ ಬೇಬಿ ಇನ್ನೂ ಎದ್ದಿಲ್ಲ. ಟೈಮ್ ಇವಾಗ 5 o'clock ಆಗಿದೆ. ಬೇಬಿ ಎದ್ದ ತಕ್ಷಣ ಅವನ್ನ ರೆಡಿ ಮಾಡಿ ಲೆಟ್ಸ್ ಗೋ ಅಷ್ಟೇ. ಎನಿವೇ, ಸೊ ಐ ಆಮ್ ರೆಡಿ. ಸೊ ಇಟ್ಸ್ ವೆರಿ ಸಿಂಪಲ್. So as simple as that. So I'm going to show you my full look. I begin to Kodavati. ಈ ವಾಲಗೊಂದು ಬಿಸ್ಸಮ್ಮಿ ವಾಲಗಡ ಮೀನ ನಾಡ್ವಿ ರೆಡಿ. Look at my mummy. Ready mummy? Hi. Late buddy. You're late. You're late. ನಾವೆಲ್ಲರೂ ರೆಡಿಯಾಗಿ ನೀಲ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 5:30 ಆಗಿಬಿಟ್ಟಿತ್ತು. ನೀಲ್ ಎದ್ದಳಿಸ್ಟ್ರಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ನೈಟ್ ಬರೋದು ಲೇಟ್ ಆಗುತ್ತೆ, ಅದುವರೆಗೂ ಅವನಿಗೆ ನಿದ್ದೆ ಮಿಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಊಟಕ್ಕೆ ಮುಂಚೆನೇ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದ್ರಿಂದ ಒಳ್ಳೆ ನಿದ್ದೆಲಿದ್ದ. ಎದ್ದೇಳ್ತಾನೆ ಇರಲಿಲ್ಲ. ನಾವು ಆಮೇಲೆ ಫೋರ್ಸ್ಫುಲಿ ಎದ್ದೇಳಿಸಿದ್ದಾಯಿತು. ಎದ್ದ ತಕ್ಷಣ ಬೇಗ ರೆಡಿ ಮಾಡಿಸಿ ಇನ್ನು ಹೊರಡಬೇಕು ಅಷ್ಟೇ. ಟೈಮ್ ಇಲ್ಲ, ಲೇಟ್ ಆಯಿತು ಅಂತ ಡ್ಯಾಡಿ ಆಲ್ರೆಡಿ ಬೈತಾಯಿದ್ರು, ಇಲ್ಲೇ ಲೇಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಎಲ್ಲರೂ ರೆಡಿಯಾಗಿ ಕಾರ್ ಹತ್ತಿ ಇನ್ನೇನು ಹೊರಡೋದು ಆ್ಯಂಡ್ ಗೋಯಿಂಗ್ ಟು ದ ವೆಡ್ಡಿಂಗ್ ವೆನ್ಯೂ. ಸರ್ವಿಸ್ ಮಾಡೋ ಹಿಂಗೆ ತರಲಲ್ಲ ಸೊ ಹಾಗೆ ನಾವು ವೆನ್ಯೂ ರೀಚ್ ಆದ್ವಿ. ಆಮೇಲೆ ಹೋಗಿ ಫಸ್ಟ್ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಕುಡಿದು ಆಮೇಲೆ ಎಲ್ಲರನ್ನೂ ಮಾತಾಡ್ಸೋಂಥ ಪದ್ಧತಿ ಅಲ್ಲ, ದ್ಯಾಟ್ ಈಸ್ ಹೌ ಇಟ್ ಈಸ್. ಸೊ ಹಾಗೆ ಕಾಫಿ ಟೀ ಎಲ್ಲ ಕುಡಿದು ನೆಕ್ಸ್ಟ್ ಎಲ್ಲರನ್ನೂ ಮಾತಾಡ್ಸೋಂಥ ಟೈಮ್. ಸೊ ಫಸ್ಟ್ ಆ್ಯಸ್ ಯೂಶ್ವಲ್ ನಮ್ಮನ್ನು ಯಾರೂ ಮಾತಾಡ್ಸೋದಿಲ್ಲ. ಎಲ್ಲ ಅಟ್ರಾಕ್ಷನ್ ಈಸ್ ಆನ್ ನೀಲ್. ಫಸ್ಟ್ ನೀಲನ್ನ ಮಾತಾಡ್ಸೋದು, ಆಮೇಲೆ ನನ್ನನ್ನು ಮಾತಾಡ್ಸೋದು.
ಆ್ಯಂಡ್ ಯಾ ದಟ್ಸ್ ಟೋಟಲಿ ಫೈನ್ ಸಿನ್ಸ್ ಈಸ್ ಅ ಯಂಗೆಸ್ಟ್ ಆಫ್ ಆಲ್. ಅದಕ್ಕೆ ಅವ್ನಿಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಸಿಗ್ತಾ ಇರೋದು. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಎಸ್ ಕಸಿನ್ಸ್, ಅಂದರೆ ನನ್ನ ಸಿಸ್ಟರ್ ಮಗಳು ಆ್ಯಂಡ್ ಬ್ರದರ್ಸ್ ಮಕ್ಕಳು ಆ ಥರ. ಯಾ ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನಾನು ಇದು ಕ್ಯಾಪ್ಚರ್ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವೆಲ್ಲ ನಿಮ್ಮ ಕಲ್ಚರಲ್ಲಿ, ನಿಮ್ಮ ಟ್ರೆಡಿಷನಲ್ಲಿ ನೀವು ಯಾವ ಥರ ಎಲ್ಲರೂ ಮಾತಾಡಿಸ್ತೀರಾ ಅಥವಾ ಅವ್ರಿಗೆ ಗ್ರೀಟ್ ಮಾಡೋದು ನನಗೆ ಗೊತ್ತಿಲ್ಲ. ಬಟ್ ನಾವಂತೂ ಈ ಥರ ಗ್ರೀಟ್ ಮಾಡ್ತೀವಿ. ದಿಸ್ ಇಸ್ ಲೈಕ್ ಸೋ ಬ್ಯೂಟಿಫುಲ್ ಥಿಂಗ್ ಆಫ್ ಕೊಡವ ಕಲ್ಚರ್ ಅಂತ ನಂಗೆ ಅನಿಸುತ್ತೆ. ದೊಡ್ಡವ್ರನ್ನ ನಾವೆಲ್ಲ ಇದೇ ಥರನೇ ಏನೋ ಗ್ರೀಟ್ ಮಾಡೋದು, ಬ್ಲೆಸ್ಸಿಂಗ್ಸ್ ತೊಗೊಳ್ಳೋದು, ಬೇಸಿಕಲಿ ದಟ್ಸ್ ದ ಥಿಂಗ್. ಬಟ್ ನಾವು ಯಾರನ್ನಾದ್ರು ಮಾತಾಡಿಸ್ದೆ ನಾವು ಇದು ಏನದು ಬ್ಲೆಸ್ಸಿಂಗ್ಸ್ ತೊಗೊಂಡಿಲ್ಲ ಅಂದರೆ ದಟ್ ಬಿಕಮ್ಸ್ ಅ ಬಿಗ್ ಸೀನ್, ಗೊತ್ತಾ? ಮದುವೆಗೆ ಬಂದಿದ್ರು, ನೋಡಿದ್ರು ಆ್ಯಂಡ್ ಮಾತಾಡಿಸ್ಲಿಲ್ಲ, ಕಾಲು ಪುಡ್ಚಿತ್ಲನ್ನಾಡ ಈ ಥರ ಎಲ್ಲ ಟಾಕ್ಸ್ ಬರುತ್ತೆ. ಯಾ ಸೊ ದಿಸ್ ಇಸ್ ಹೌ ವಿ ಗ್ರೀಟ್ ಈಚ್ ಅದರ್. ಆ್ಯಂಡ್ ಅಗೇನ್ ಬ್ಯಾಕ್ ಟು ದೀಸ್ ಲಿಟಲ್ ಕ್ಯೂಟಿ ಪಾಯ್ಸ್. ಅವ್ರದ್ದೇ ಮಜಾ, ಮದುವೆ ಅಥವಾ ಯಾವುದೇ ಫಂಕ್ಷನ್ ಇರಲಿ, ಐ ಥಿಂಕ್ ಕಿಡ್ಸ್ದೇ ಆ್ಯಕ್ಚುಲಿ ಅವ್ರದ್ದೇ ಮಜಾ ಇರುತ್ತೆ. ನಮಗೆ ಅವ್ರ ಹಿಂದೆ ಓಡಾಡಿ ಸಾಕಾಗಬೇಕು. ಯಾ ಐ ಥಿಂಕ್ ವಿ ಹ್ಯಾವ್ ಆಲ್ಸೋ ಸರ್ಪಾಸ್ಡ್ ಆಲ್ ಆಫ್ ದಿಸ್ ಸ್ಟೇಜ್ ಅಂತ ನಂಗೆ ಅನಿಸುತ್ತೆ. ಸೊ ದಿಟ್ ಇಸ್ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್. ಈ ವಾಲಗತಾಟ ಅಂತ ಅನ್ನೋದು ನಮ್ಮ ಕೊಡೋರಿಗೆ ಬ್ಲಡ್ಡಲ್ಲೇ ಇದೆ ಅಂತ ನಂಗೆ ಅನಿಸುತ್ತೆ. ಈ ವಿಡಿಯೋ ಅದಕ್ಕೆ ಸಾಕ್ಷಿ. ನಾವು ಅಲ್ಲಿ ರೀಚ್ ಆದಂಗಿಂದನೇ ಈ ಸೌಂಡ್ ಬರ್ತಾ ಇರೋದ್ರಿಂದ ಅವನು ಅಲ್ಲೇ ಅಟ್ರಾಕ್ಟ್ ಆಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾನೇ ಇದ್ದ. ಅಷ್ಟೊತ್ತಿಂದನೂ ಒಳಗಡೆ ಎಷ್ಟು ಕಳೆದ್ರೂ ಬರ್ತಾ ಇರಲಿಲ್ಲ. ಐ ಥಿಂಕ್ ದಟ್ ಇಸ್ ಅ ಪವರ್ ಆಫ್ ಆರ್ ವಾಲಗತಾಟ. ಸುಮ್ಮನೆ ಇದ್ದವ್ರನ್ನೂ ಕೂಡ ಅದು ಡಾನ್ಸ್ ಮಾಡಿಸುತ್ತೆ. ಯಾ ಆ್ಯಂಡ್ ಯಾ ಇಟ್ಸ್ ಟೈಮ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್, ಮಾಲೆ ಹಾಕುವ ಶಾಸ್ತ್ರ. ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದಕ್ಕೆ ಗ್ಯಾದರ್ ಆಗಿ ಅದನ್ನು ಪದ್ಧತಿ ಎಲ್ಲ ಮಾಡ್ತಾರೆ. ಲೇಡೀಸ್ ಒಂದು ಕಡೆ, ಜೆಂಟ್ಸ್ ಒಂದು ಕಡೆ ಅಂತ ಅಂದ್ಬಿಟ್ಟು. ಬ್ರೈಡ್ಗಾಗಲಿ ಗ್ರೂಮ್ಗಾಗಲಿ ಮಾಲೆ ಹಾಕೋದು ಬಂದು ಅಮ್ಮನೇ ಆಗಿರ್ತಾರೆ. ಆ್ಯಂಡ್ ಇವ್ರು 3 ಜನ ಬಂದು ನನ್ನ 3 ಲೆಜೆಂಡ್ಸ್ ಆಫ್ ಆ ಫ್ಯಾಮಿಲಿ, ನನ್ನ ದೊಡ್ಡಪ್ಪ ಆ್ಯಂಡ್ ಚಿಕ್ಕಪ್ಪ ಆ್ಯಂಡ್ ಆಫ್ ಕೋರ್ಸ್ ಮೈ ಹ್ಯಾಂಡ್ಸಮ್ ಡ್ಯಾಡಿ ಆ ಥರ. ಸೊ ಯಾ ದ್ಯಾಟ್ಸ್ ನಾಟ್ ದ ಪಾಯಿಂಟ್. ಸೊ ಮಾಲೆ ಹಾಕೋದ ಬಗ್ಗೆ ಮಾತಾಡ್ತಾ ಇದ್ವಿ. ಗರ್ಲ್ಸ್ಗೆ ಬಂದು ಅಮ್ಮ ಮಾಲೆ ಹಾಕ್ತಾರೆ, ಆಮೇಲೆ ಪತ್ತಾಕ ಕಟ್ಟೋದು ಅಂತ ಹೇಳ್ತಾರೆ. ಬೇರೆ ಕಾಸ್ಟಲ್ಲೆಲ್ಲ ತಾಳಿ ಹೇಗೆ ಕಟ್ತಾರೆ ಅದೇ ಥರನೇ ಅಮ್ಮ ಬಂದು ಕಟ್ತಾರೆ ನಮಗೆ ಅದು. ಆ್ಯಂಡ್ ಇಟ್ಸ್ ಲೈಕ್ ಅದು ಆಯಿತು ಅಂತಂದರೆ ಮದುವೆನೇ ಆಯಿತು ನನ್ನ ಪ್ರಕಾರ. ಆಫ್ಕೋರ್ಸ್ ಬೇರೆ ಶಾಸ್ತ್ರ ಎಲ್ಲ 2 ದಿನ ಇರುತ್ತೆ, ಬಟ್ ಇಟ್ಸ್ ಲೈಕ್ ಒನ್ ಆಫ್ ದ ಮೇನ್ ಸ್ಟೇಜಸ್ ಆಫ್ ಬ್ರೈಡ್ ಅಂತ ಹೇಳ್ಬೋದು. ಈ ಒಂದು ಶಾಸ್ತ್ರ ಅಥವಾ ಪದ್ಧತಿ ಬಗ್ಗೆ ಸುಮಾರು ಜನ ನನ್ನ ನಾನ್ ಕೂರ್ಗಿ ಫ್ರೆಂಡ್ಸ್ ಕೇಳಿರೋದಿದೆ, ತುಂಬ ಸರ್ಪ್ರೈಸಿಂಗ್ ಆಗಿ ಕೇಳಿರೋದಿದೆ. ಗಂಡ ಅಲ್ವಾ ತಾಳಿ ಕಟ್ಟೋದು, ಅದೇ ಹೀಗೆ ಅಮ್ಮ ನಿಮ್ಮ ಕಡೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಆ ಕಲ್ಚರ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಕಲ್ಚರ್ ಆ್ಯಂಡ್ ಅಂತಂದ್ಬಿಟ್ಟು. ಆಬ್ವಿಯಸ್ಲಿ ನಾನು ಇಲ್ಲಿ ಹಿಸ್ಟ್ರಿ ಎಲ್ಲ ಮಾತಾಡೋಕ್ಕೆ ಬರಲ್ಲ, ಇನ್ ಕೇಸ್ ನಾನು ಏನಾದರೂ ತಪ್ಪು ಹೇಳಿಬಿಟ್ರೆ ಅಂತ ಭಯ ಆಗುತ್ತೆ ನನಗೆ. ಅದಕ್ಕೆ ಸೊ ಲೆಟ್ ಇಟ್ ಬಿ ದ ವೇ ಇಟ್ ಈಸ್. ಸೊ ದಿಸ್ ಇಸ್ ವಾಟ್ ಐ ಟೋಲ್ಡ್. ಅಮ್ಮ ಬಂದು ಮಾಲೆ ಹಾಕಿ ಆಮೇಲೆ ಪತ್ತಾಕ್ ಕಟ್ತಾರೆ ಅಂತ ಅಂದ್ಬಿಟ್ಟು. So yeah, just take a look at it. So what do you think? Of course it is very beautiful, right? Yeah, that's what I said, it is. So ಮಾಲೆ ಹಾಕೋ ಶಾಸ್ತ್ರನೂ ಮುಗೀತು. ನೆಕ್ಸ್ಟ್ ಏನು? ಟೈಮ್ ಫಾರ್ ಎಂಜಾಯ್ಮೆಂಟ್ ಆ್ಯಂಡ್ ಸೆಲೆಬ್ರೇಷನ್ಸ್. ಆಫ್ ಕೋರ್ಸ್ ಇಟ್ಸ್ ಡಿನ್ನರ್ ಟೈಮ್ ಆ್ಯಂಡ್ ದೆನ್ ಫಾಲೋಡ್ ಬೈ ಆರ್ ವಾಲಗತಾಟ ಇಸ್ ಆನ್ ಯೋರ್ ವೇ. ಬಟ್ ಬಿಫೋರ್ ದ್ಯಾಟ್ ಸೇ ಹಲೋ ಟು ಮೈ ಮಾಯಿ ಅಂದರೆ ಅತ್ತೆ, ಅಂದರೆ ನನ್ನ ಡ್ಯಾಡಿದು ದೊಡ್ಡಕ್ಕ ಇವರು. ಆ್ಯಂಡ್ ಶೀ ಈಸ್ ಸೋ ಫಾಂಡ್ ಆಫ್ ವೀಡಿಯೋಸ್ ಆ್ಯಂಡ್ ಫೋಟೋಸ್. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ. ನಾನು ಯಾವಾಗ ಅವ್ರನ್ನ ಮೀಟ್ ಮಾಡ್ತೀನಿ ಅದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್.
ಸೊ ನಂಗೆ ಕೊಡವ ನಂಗೆ ಗೌಜಿ ಮಾಡೋದೇ ಇನ್ನೇ ನಂಗೆ ಗೌಜಿ ಅಂಚಂಗೆ ನಂಗಡ ವಾಲಗ ತಾಟ್ ದಟ್ ಸೆಟ್ ನನಗೆ ಬೇರೆ ಏನೂ ಹೇಳೋದಕ್ಕಿಲ್ಲ. ಯಾ ಸೊ ಮಾಯಿ ಇದು ಫೋಟೋ ಅಲ್ಲ ವಿಡಿಯೋ. ಸೊ ಅಷ್ಟೇ ಆಲ್ಮೋಸ್ಟ್ ವಿ ಕೇಮ್ ಟು ದ ಎಂಡ್. ಸಖತ್ತಾಗಿ ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಬಂದು ಡ್ಯಾಡಿ ಈಸ್ ಬಿಹೈಂಡ್ ನೀಲ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಎಷ್ಟು ಕರೆದ್ರೂ ಬರ್ತಾನೇ ಇಲ್ಲ. ಡ್ಯಾಡಿ ಈಸ್ ಲೈಕ್ ಕರಿತಾನೇ ಇದ್ರು, ನೀಲೆಲ್ಲಿ ಎಲ್ಲ ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ ಬ್ಯುಸಿ. ಸೊ ದ್ಯಾಟ್ಸ್ ಅ ರ್ಯಾಪ್ ಟು ದ ಡೇ. ಹೆಲೋ. ಸೊ ಇವಾಗಷ್ಟೇ ಮನೆಗೆ ಬಂದ್ವಿ ಬ್ಯಾಕ್ ಹೋಮ್. 11:45 ಆಗಿದೆ ಇವಾಗ. ಫುಲ್ಲಿ ಟಯರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್. ಕಾಲಂತೂ ಸಿಕ್ಕಾಬಟ್ಟೆ ನೋವಾಗ್ತಿದೆ. ನೀಲಿಂದೆ ಓಡಾಡಿ ಡಾನ್ಸ್ ಮಾಡಿ ಎಲ್ಲ ಫುಲ್ಲಿ ಟಯರ್ಡ್. ಸೊ ಈಗ ಫ್ರೆಶ್ ಅಪ್ ಆಗಿ ಆಫ್ ಟು ಸ್ಲೀಪ್. ನಾಳೆನೂ ಹೋಗಬೇಕು. ಸೊ ಸಿ ಟುಮಾರೋ. ಗುಡ್ ನೈಟ್.